ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕಾತಿ ಕುರಿತಂತೆ ಪಟ್ಟಿ ಸಿದ್ಧವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಮನ್ವಯ ಸಮಿತಿ ಸಭೆಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ವಿಚಾರ ಪ್ರಮುಖವಾಗಿ ಚರ್ಚೆಯಾಗಿದೆ. ಪ್ರಮುಖ ಸ್ಥಾನಗಳು ಕಾಂಗ್ರೆಸ್ನ ಅತೃಪ್ತ ಬಂಡಾಯ ಶಾಸಕರ ಪಾಲಾಗುವುದು ನಿಶ್ಚಿತವಾಗಿದೆ. 20ಕ್ಕೂ ಅಧಿಕ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಯಾರಾಗಬೇಕು ಎಂಬುದನ್ನು ಸಿದ್ಧಪಡಿಸಿಕೊಂಡಿರುವ ಕಾಂಗ್ರೆಸ್ ಸಭೆಯಲ್ಲಿ ಮಂಡಿಸಿದ್ದು, ಜೆಡಿಎಸ್ ಪ್ರತಿರೋಧ ನಡುವೆಯೂ ಪಟ್ಟಿಯಲ್ಲಿರುವ ಹೆಸರುಗಳಿಗೆ ಸಮ್ಮತಿ ಸಿಕ್ಕಿದೆ. ಇನ್ನು 10 ಮಂದಿ ಶಾಸಕರ ಹೆಸರು ಪಟ್ಟಿಯಲ್ಲಿದ್ದರೂ ಈ ಬಗ್ಗೆ ಚರ್ಚೆ ಜಾರಿಯಲ್ಲಿದೆ. 30 ಸ್ಥಾನಕ್ಕೆ 35ಕ್ಕೂ ಅಧಿಕ ಮಂದಿ ಆಕಾಂಕ್ಷಿಗಳಿದ್ದರೂ ನಿಯಮ ಮೀರಿ ಹೊಸಬರಿಗೆ ಸ್ಥಾನ ಕಲ್ಪಿಸಲು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರು ಮುಂದಾಗಿದ್ದು, ಹಿರಿತನವನ್ನು ಆಧರಿಸಿ ಪ್ರಮುಖ ನಿಗಮ ಮಂಡಳಿಗಳಿಗೆ ಜೆಡಿಎಸ್ ಶಾಸಕರ ಹೆಸರು ಸೇರಿಸಲು ಒತ್ತಾಯ ಬಂದಿದೆ. ಆದರೆ ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ ಅಧಿಕವಾಗಿರುವುದರಿಂದ ಜೆಡಿಎಸ್ ಮಾತಿಗೆ ಬೆಲೆ ಸಿಗುವುದು ಕಷ್ಟ. ಸದ್ಯಕ್ಕೆ ಪಟ್ಟಿಯಲ್ಲಿರುವ ಹೆಸರುಗಳು ಇಂತಿವೆ: ಎಸ್.ಟಿ. ಸೋಮಶೇಖರ್ ಯಶವಂತಪುರ, ಭೈರತಿ ಬಸವರಾಜ್ ಕೆಆರ್ ಪುರಂ, ಎಂಟಿಬಿ ನಾಗರಾಜ್ ಹೊಸಕೋಟೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರ, ನಾರಾಯಣಸ್ವಾಮಿ ಬಂಗಾರಪೇಟೆ, ನಾಗೇಶ್ ಮುಳಬಾಗಿಲು, ನರೇಂದ್ರ ಹಾನೂರು, ರಾಜೇಗೌಡ ಟಿಡಿ ಶೃಂಗೇರಿ, ಬಿಕೆ ಸಂಗಮೇಶ್ ಭದ್ರಾವತಿ, ಬಿಸಿ ಪಾಟೀಲ್ ಹಿರೇಕೆರೂರು, ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ, ಕಾನಿಸ್ ಫತಿಮಾ ಕಮರುಲ್ಲಾ ಇಸ್ಲಾಂ ಕಲಬುರಗಿ ಉತ್ತರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ, ನಾಗೇಂದ್ರ ಬಳ್ಳಾರಿ ಗ್ರಾಮೀಣ, ಭೀಮಾ ನಾಯಕ್ ಹಗರಿ ಬೊಮ್ಮನಹಳ್ಳಿ, ಅಜಯ್ ಸಿಂಗ್ ಜೇವರ್ಗಿ, ಗಣೇಶ್ ಹುಕ್ಕೇರಿ ಚಿಕ್ಕೋಡಿ, ಪ್ರಸಾದ್ ಅಬ್ಬಯ್ಯ ಧಾರವಾಡ ಪೂರ್ವ, ರಘುಮೂರ್ತಿ ಚಳ್ಳಿಕೆರೆ, ರಾಮಪ್ಪ ಹರಿಹರ, ಬಿ ನಾರಾಯಣ್ ಬಸವ ಕಲ್ಯಾಣ, ರಂಗನಾಥ ಕುಣಿಗಲ್ ಅಮರೇಗೌಡ ಬಯ್ಯಾಪುರ ಕುಷ್ಟಗಿ, ರಘು ಆಚಾರ್ ಪರಿಷತ್ ಸದಸ್ಯ, ಪ್ರತಾಪ್ ಗೌಡ ಮಾನ್ವಿ, ರಿಜ್ವಾನ್ ಅರ್ಷದ್ ಪರಿಷತ್ ಸದಸ್ಯ, ರಹೀಂ ಖಾನ್ ಬೀದರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.